ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರುಶಂಕರ್ ಸರ್. ನನ್ನ ಪರಿಚಯ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇರುತ್ತೆ ಈಗಾಗಲೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಮತ್ತು ಕರ್ನಾಟಕದ ಪ್ರಖ್ಯಾತ ಸಂಸ್ಥೆಗಳಲ್ಲಿ ಈಗಾಗಲೇ ನಾನು ಕ್ಲಾಸಸ್ ಮಾಡ್ತಿರೋದು. ಸೊ ಕನಿಷ್ಠ ಪಕ್ಷ ಈಗಾಗಲೇ ನಮ್ಮ ಒಂದು ಗೈಡೆನ್ಸ್ನಲ್ಲಿ, ನಮ್ಮ ಟೀಮ್ ವರ್ಕ್ ಗೈಡೆನ್ಸ್ನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ತೇರ್ಗಡೆಯಾಗಿ ಹಲವಾರು ಜನ KS ಆಫೀಸರ್ಸ್ ಆಗಿದ್ದೀರಾ, IAS ಆಫೀಸರ್ಸ್ ಆಗಿದ್ದೀರಾ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಬೆಂಗಳೂರಿನ ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ಅವರೇ ಇರೋದು. ಸೊ ಒಂದು ವಿನೂತನ ಐಡಿಯಾ ಅಂದರೆ, ಬೆಂಗಳೂರಿನಲ್ಲಿ ಸಿಗುತ್ತಿರುವಂಥ ಒಂದು ಗುಣಮಟ್ಟ, ಡೆಲ್ಲಿ ಮತ್ತು ಹೈದರಾಬಾದಿನಲ್ಲಿ ಸಿಗುತ್ತಿರುವಂಥ ಒಂದು ಗುಣಮಟ್ಟವನ್ನು ಧಾರವಾಡದಲ್ಲಿ ಕೊಡಬೇಕು ಅನ್ನೋ ಒಂದು ವಿನೂತನ ಪ್ರಯತ್ನಕ್ಕೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ 1 ವರ್ಷದ ಮುಂಚೆ ಮುಂದಾಗಿದೆ. 1 ವರ್ಷದ ಮುಂಚೆ ನನಗೆ ಇವರು ಬಂದು ನನ್ನ ಕನ್ಸಲ್ಟ್ ಮಾಡಿದಾಗ, ಇಲ್ಲ ಇವರು KS IAS ಅಂತ ಹೇಳ್ತಾರೆ, ಬಟ್ ಫೈನಲಿ ಬೇರೆ ಗ್ರೂಪ್ C ಎಕ್ಸಾಮ್ಸ್ಗೆಲ್ಲ ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಯಾವ ಕಾರಣಕ್ಕೂ ಅದಕ್ಕೆಲ್ಲ ಸೆಟ್ಲ್ ಆಗದೆ ಇವತ್ತಿನವರೆಗೂ ಕೂಡ ಅವ್ರು ಮಾಡ್ತಿರೋದು ಒಂದು IAS ಬ್ಯಾಚ್, ಮತ್ತೊಂದು ಅದನ್ನ ಬಿಟ್ರೆ KPSC ಗೆಸ್ಟೆಡ್ ಪ್ರೊಫೆಷನರಿ ಎಕ್ಸಾಮಿನೇಷನ್ಸ್ಗೆ. ಇಲ್ಲಿ ನಾನು ನಿಮಗೆ ಮತ್ತೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರಿಗೆ ಬರುವಂತಹ ಸಾಕಷ್ಟು ಜನ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಲ್ಲಿನ ಊಟ ಅಡ್ಜಸ್ಟ್ ಆಗೋದಿಲ್ಲ, ಅಲ್ಲಿ ಉಳ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಬಟ್ ಅದೆಲ್ಲ ಸವಲತ್ತುಗಳನ್ನ ನಾವು ಇಲ್ಲೇ ಕೊಡಬೇಕು ಅಂತ ಹೇಳಿ ಕಷ್ಟಪಟ್ಟು ನಮ್ಮ ಡೇಟ್ಸ್ಗಳು, ನಮ್ಮ ಲೆಕ್ಚರರ್ಸ್ಗಳದ್ದು ಡೇಟ್ಸ್ ಸಿಗಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ತಿಂಗಳಾನ್ಗಟ್ಲೆ ಕಾಯ್ಬೇಕಾಗುತ್ತೆ. ಬಿಕಾಸ್ ಎಲ್ಲ ಲೆಕ್ಚರರ್ಸ್ ಇಲ್ಲಿ ಬರ್ತಿರೋದು ನಾನಾಗಿರ್ಬೋದು, SV ಪಾಟೀಲ್ ಸರ್ ಆಗಿರ್ಬೋದು, ನಂಜುಂಡೇಗೌಡರ್ ಆಗಿರ್ಬೋದು, ಸುಕೃಲ್ ಸಿಂಹ ಸರ್ ಆಗಿರ್ಬೋದು, ಅಥವಾ ಶಶಾಂಕ್ ಸರ್ ಆಗಿರ್ಬೋದು, ಅಥವಾ ಬಡ್ಗಿ ಸರ್ ಆಗಿರ್ಬೋದು, ಅಥವಾ ವೆಂಕಟರಮಣ ಸ್ವಾಮಿ ಸರ್ ಆಗಿರ್ಬೋದು. ದಿಸ್ ಈಸ್ ಅವರ್ ಟೀಮ್, ಇದು ನಮ್ಮ ಟೀಮ್. ಇದು ಈ ಎಲ್ಲ ತಂಡದ ಸದಸ್ಯರು ಒಟ್ಟಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂತಹ ಸಂಸ್ಥೆ, ಅದರಲ್ಲೂ ಕೂಡ UPSC ಮತ್ತೆ KPSCಗೋಸ್ಕರನೇ ಡೆಡಿಕೇಟೆಡ್ ಆಗಿರೋ ಒಂದು ಸಂಸ್ಥೆನ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಟೀಚ್ ಮಾಡ್ತಿದ್ದೀವಿ. ಸೊ ನನ್ನ ಎಲ್ಲ ವಿದ್ಯಾರ್ಥಿಗಳು ಯಾರಿಗೆ ನನ್ನ ಮುಖ ಪರಿಚಯ ಇದೆ, ಯಾರು ನನ್ನ ಕ್ಲಾಸಸ್ನ ಕೇಳಿದ್ದೀರಾ, ನಮ್ಮ ಬಗ್ಗೆ ಗೊತ್ತು ನಿಮಗೆ, ಅವರೆಲ್ಲರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ವಿದ್ಯಾರ್ಥಿ ನಿಮ್ಮನ್ನ ಧಾರವಾಡದಲ್ಲಿ ಎಲ್ಲಿ ಹೋಗ್ಬೇಕು, ಗುಣಮಟ್ಟದ ತರಗತಿಗಳು, KPSC ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಗಿರ್ಬೋದು, UPSC ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಗಿರ್ಬೋದು, ಕ್ಲಾಸಸ್ ಬೇಕು ಅಂತ ಹೇಳಿದ್ರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ರೆಫರ್ ಮಾಡಿ. ಸೊ ನಾವೆಲ್ಲರೂ ಕೂಡ ಈಗ ನಾನು ಯಾವ ಲೆಕ್ಚರರ್ಸ್ಗಳ ಹೆಸರು ಹೇಳಿದೆ, ಅದರಲ್ಲಿ ಕೆಲವು ಆಥರ್ಸ್ ಇದ್ದಾರೆ, ಕೆಲವರು ಸೀನಿಯರ್ಸ್ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಲೆಕ್ಚರರ್ಸ್ ಇದ್ದಾರೆ. ಇವರೆಲ್ಲರೂ ಕೂಡ ಈ ಧಾರವಾಡಲ್ಲಿ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇದ್ದೀವಿ. ನನ್ನನ್ನು ಕೂಡ ಸೇರಿ ನೀವು ಇಲ್ಲಿಗೆ ಬಂದರೆ ನನ್ನ ಸಂವಿಧಾನ ಕ್ಲಾಸ್ನು ಕೇಳ್ಬೋದು, ನನ್ನ ಅರ್ಥಶಾಸ್ತ್ರ ಕ್ಲಾಸ್ನು ಕೂಡ ನೀವು ಕೇಳ್ಬೋದು. ನೇರವಾಗಿ ಬನ್ನಿ ಇಲ್ಲಿಗೆ. ಸೊ ದಯವಿಟ್ಟು ಬಂದು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆಗ್ಬೋದು. ಧನ್ಯವಾದ. ಬೆಸ್ಟ್ ಆಫ್ ಲಕ್.